ಇಂಡಿಯಾದಲ್ಲಿ ಬ್ಯಾಟಿಂಗ್ ನಿಂದಲೇ ಸೂಪರ್ ಸಕ್ಸಸ್ ಕಂಡವರನ್ನ ನೋಡಿದ್ದೇವೆ. ಬೌಲಿಂಗ್ ನಲ್ಲಿ ಜಗತ್ತನ್ನೇ ಗೆದ್ದವರನ್ನು ಕೂಡ ಕಂಡಿದ್ದೇವೆ. ಆದರೆ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಡಾಮಿನೇಟ್ ಮಾಡಿರುವಂತ ಆಟಗಾರರು ಎಲ್ಲೋ ಬೆರಳೆಣಿಕೆಯಷ್ಟು. ಪ್ರಸ್ತುತ ಭಾರತ ತಂಡದಲ್ಲಿ ಆಲ್ರೌಂಡರ್ ಆಗಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತ ಆಟಗಾರ ಅಂದ್ರೆ ಅದು ಹಾರ್ದಿಕ್ ಪಾಂಡ್ಯ. ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಗಿರುವಂತ ಪಾಂಡ್ಯ ಸದ್ಯ ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಿದ್ದಾರೆ. ಏಷ್ಯಾ ಕಪ್ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸೋಕೆ ರೆಡಿಯಾಗಿದ್ದಾರೆ. ಏನದು ಇತಿಹಾಸ? ಏಷ್ಯಾ ಕಪ್ನಲ್ಲಿ ಅವರ ಬೆಸ್ಟ್ ರೆಕಾರ್ಡ್ಸ್ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆನ್ ದಿ ಫೀಲ್ಡ್ ಹಾಗೆ ಆಫ್ ದಿ ಫೀಲ್ಡ್ ಎರಡರಲ್ಲೂ ಕೂಡ ಸದಾ ಸುದ್ದಿಯಲ್ಲಿರುವಂತ ಆಟಗಾರ ಹಾರ್ದಿಕ್ ಪಾಂಡ್ಯ. ಕ್ರಿಕೆಟ್ ಅಂತ ಬಂದಾಗ ಒನ್ ಮ್ಯಾನ್ ಆರ್ಮಿ ಥರ ನಿಂತು ಭಾರತವನ್ನ ಗೆಲ್ಲಿಸಿಕೊಡುವಂತ ಸಾಮರ್ಥ್ಯ ಇರುವಂತ ಪ್ಲೇಯರ್. ಅಗ್ರೆಸಿವ್ ಬ್ಯಾಟಿಂಗ್, ವೇಗದ ಬೌಲಿಂಗ್, ಸ್ಮಾರ್ಟ್ ಫೀಲ್ಡಿಂಗ್ ಮೂಲಕವೇ ಟೀಮ್ ಇಂಡಿಯಾ ಶಕ್ತಿಯಾಗಿದ್ದಾರೆ. ಬಟ್ ಪದೇ ಪದೇ ಕಾಡುವಂತ ಇಂಜುರಿಯೇ ಪಾಂಡ್ಯ ಪಾಲಿಗೆ ವಿಲನ್ ಆಗಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ವೇಳೆ ಗಾಯದ ಕಾರಣದಿಂದ ತಂಡದಿಂದ ದೂರವೇ ಉಳಿದಿದ್ದ ಪಾಂಡ್ಯ ಏಷ್ಯಾ ಕಪ್ ಮೂಲಕ ಕಂಬ್ಯಾಕ್ಗೆ ರೆಡಿಯಾಗಿದ್ದಾರೆ. ಯುಎಇಯಲ್ಲಿ ನಡೆಯಲಿರುವಂತ ಈ T20 ಏಷ್ಯಾ ಕಪ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಮೇನ್ ಸ್ಟ್ರೆಂತ್ ಆಗಲಿದ್ದಾರೆ. ಹಾಗೆ ಈ ಟೂರ್ನಮೆಂಟ್ ನಲ್ಲಿ ಒಂದು ಅಪರೂಪದ ದಾಖಲೆಯನ್ನ ಸೃಷ್ಟಿಸುವಂತ ಹಾದಿಯಲ್ಲಿದ್ದಾರೆ. ಐತಿಹಾಸಿಕ ದಾಖಲೆಯ ಹಾದಿಯಲ್ಲಿ ಹಾರ್ದಿಕ್. ಏಷ್ಯಾ ಕಪ್ T20 ಟೂರ್ನಮೆಂಟ್ ನಲ್ಲಿ ಹಾರ್ದಿಕ್ ಪಾಂಡ್ಯಗೆ ಒಂದು ಐತಿಹಾಸಿಕ ದಾಖಲೆಯನ್ನ ಸೃಷ್ಟಿಸುವಂತ ಅವಕಾಶ ಇದೆ. ಈಗಾಗಲೇ 8 T20 ಏಷ್ಯಾ ಕಪ್ ಪಂದ್ಯಗಳಲ್ಲಿ 83 ರನ್ಗಳನ್ನ ಗಳಿಸಿ 11 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಇನ್ನು 17 ರನ್ಗಳನ್ನ ಕಲೆ ಹಾಕಿದ್ರೆ T20 ಏಷ್ಯಾ ಕಪ್ನಲ್ಲಿ 100+ ರನ್ಸ್ ಹಾಗೆ 10+ ವಿಕೆಟ್ಗಳ ಸಾಧನೆ ಮಾಡಿದಂತ ವಿಶ್ವದ ಮೊದಲ ಆಟಗಾರ ಎನಿಸಿಕೊಳ್ತಾರೆ. ಹಾಗೆ ಜಗತ್ತಿನ ಬೆಸ್ಟ್ ಬೌಲರ್ಗಳ ಪಟ್ಟಿಯಲ್ಲಿ ಪಾಂಡ್ಯ ಹೆಸರು ಯಾಕಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು 2026ರ T20 ವಿಶ್ವಕಪ್ಗೆ ತಂಡದಲ್ಲಿ ಅವರ ಸ್ಥಾನವನ್ನು ಕೂಡ ಭದ್ರಪಡಿಸಿಕೊಳ್ಳೋದು ಪಕ್ಕಾ ಆಗುತ್ತೆ. ಸದ್ಯಕ್ಕಂತೂ ಏಷ್ಯಾ ಕಪ್ನಲ್ಲಿ ಅವರ ಅವಶ್ಯಕತೆ ಜಾಸ್ತಿನೇ ಇದೆ. ಯಾಕಂದ್ರೆ ಏಷ್ಯಾ ಕಪ್ನಲ್ಲಿ ಈಗಾಗಲೇ ಕೆಲ ಮರೆಯಲಾಗದ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ. ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಬಗೆಗಿನ 3 ಬೆಸ್ಟ್ ರೆಕಾರ್ಡ್ಸ್ ಬಗ್ಗೆ ಹೇಳ್ತೀನಿ ನೋಡಿ. 2016ರಲ್ಲಿ ಬಾಂಗ್ಲಾ ವಿರುದ್ಧ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದ್ದ ಪಾಂಡ್ಯ. ಏಷ್ಯಾ ಕಪ್ನಲ್ಲಿ ಮೊದಲ ಬಾರಿಗೆ 2016ರಲ್ಲಿ T20 ಮಾದರಿಯಲ್ಲಿ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿತ್ತು. ಬಾಂಗ್ಲಾ ವಿರುದ್ಧದ ಲೀಗ್ ಹಂತದ ಪಂದ್ಯದಲ್ಲಿ ಭಾರತ ಫಸ್ಟ್ ಬ್ಯಾಟಿಂಗ್ ಇಳಿದಿತ್ತು. ಈ ವೇಳೆ 97 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳ್ಕೊಂಡು ಸಂಕಷ್ಟದಲ್ಲಿತ್ತು. ಅಂದಿನ ಕ್ಯಾಪ್ಟನ್ MS ಧೋನಿ ಡಗೌಟ್ನಲ್ಲಿ ಕಾಯ್ತಾ ಇದ್ರು. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಧೋನಿಗಿಂತ ಮೊದಲೇ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಗಿ ಕ್ರೀಸ್ಗೆ ಬಂದಿದ್ರು. ಆಗಷ್ಟೇ ಭಾರತ ತಂಡಕ್ಕೆ ಕಾಲಿಟ್ಟಿದಂತ ಪಾಂಡ್ಯ ಮೇಲೆ ಯಾರಿಗೂ ಕೂಡ ಹೋಪ್ಸ್ ಇರಲಿಲ್ಲ. ಹೊಸ ಹುಡುಗ ಏನ್ ತಾನೇ ಮಾಡ್ತಾನೆ ಎನ್ನುವಂತ ನಿರ್ಲಕ್ಷ್ಯ ಅದು. ಆದರೆ ಬಾಂಗ್ಲಾ ವಿರುದ್ಧ ಫಿಯರ್ಲೆಸ್ ಬ್ಯಾಟಿಂಗ್ ಮಾಡಿದಂತ ಪಾಂಡ್ಯ ಆ ಪಂದ್ಯದಲ್ಲಿ ಕೇವಲ 18 ಎಸೆತಗಳಲ್ಲಿ 170ರ ಸ್ಟ್ರೈಕ್ ರೇಟ್ ನಲ್ಲಿ 31 ರನ್ಗಳನ್ನ ಕಲೆ ಹಾಕಿದ್ರು. ರೋಹಿತ್ ಶರ್ಮಾ ಜೊತೆಗೂಡಿ ಬಿಗ್ ಸ್ಕೋರ್ನತ್ತ ತಂಡವನ್ನ ಮುನ್ನಡೆಸಿದ್ರು. ಹಾಗೆ ಬೌಲಿಂಗ್ ನಲ್ಲೂ ಕೂಡ 1 ವಿಕೆಟ್ ಅನ್ನ ಬೇಟೆಯಾಡಿದ್ರು. ಅಂತಿಮವಾಗಿ ಈ ಪಂದ್ಯವನ್ನ ಭಾರತ ಗೆದ್ದು ಬೀಗಿತ್ತು. 2022ರಲ್ಲಿ ಪಾಕ್ ನೀಡಿದ್ದ ಟಾರ್ಗೆಟ್ ಬೆನ್ನತ್ತಿದ ಭಾರತಕ್ಕೆ ಆಸರೆ. ಇನ್ನು ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯ ಇದ್ದಾಗ ಎಂಥ ಟೆನ್ಷನ್ ಇರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಅದು ಫ್ಯಾನ್ಸ್ ಆದ್ರೂ ಸರಿ ಅಥವಾ ಆಟಗಾರರೇ ಆಗಿದ್ರು ಸರಿ. ಯಾಕಂದ್ರೆ ಅದು ಬರೀ ಪಂದ್ಯ ಮಾತ್ರ ಆಗಿರೋದಿಲ್ಲ, ಅದು ಕೋಟ್ಯಂತರ ಭಾರತೀಯರ ಎಮೋಷನ್ ಕೂಡ ಆಗಿರುತ್ತೆ. ಇಂಥದ್ದೇ ಸಿಚುಯೇಷನ್ 2022ರ T20 ಏಷ್ಯಾ ಕಪ್ ಟೂರ್ನಿಯಲ್ಲೂ ಕೂಡ ಕ್ರಿಯೇಟ್ ಆಗಿತ್ತು. ಲೀಗ್ ಹಂತದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ 147 ರನ್ಗಳಿಗೆ ಆಲ್ಔಟ್ ಆಗಿತ್ತು. 148 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ 89 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಇಂಥ ಟೈಮಲ್ಲಿ ಭಾರತಕ್ಕೆ ಆಸರಿಯಾಗಿ ನಿಂತಿದ್ದೇ ಹಾರ್ದಿಕ್ ಪಾಂಡ್ಯ. ಆಲ್ರೌಂಡರ್ ರವೀಂದ್ರ ಜಡೇಜಾ ಜೊತೆಗೂಡಿ ಪ್ರೆಷರ್ನ ನಿಭಾಯಿಸಿದ್ರು. ಕೊನೆ ಓವರ್ನಲ್ಲಿ ನಸೀಂ ಶಾ ಎಸೆತದಲ್ಲಿ 3 ಬೌಂಡ್ರಿಗಳನ್ನ ಸಿಡಿಸಿ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. 17 ಎಸೆತಗಳಲ್ಲೇ 194ರ ಸ್ಟ್ರೈಕ್ ರೇಟ್ ನಲ್ಲಿ 33 ರನ್ ಗಳಿಸಿ ನಾಟ್ಔಟ್ ಇನ್ನಿಂಗ್ಸ್ ಅನ್ನ ಆಡಿದ್ರು. ಅಷ್ಟೇ ಅಲ್ಲದೆ ಬೌಲಿಂಗ್ ನಲ್ಲೂ ಕೂಡ ಪಾಕಿಗಳ ಹೆಡೆಮುರಿ ಕಟ್ಟಿದ್ರು. 4 ಓವರ್ಗಳನ್ನ ಬೌಲ್ ಮಾಡಿ 25 ರನ್ಗಳನ್ನಷ್ಟೇ ನೀಡಿ 3 ವಿಕೆಟ್ಗಳನ್ನ ಉರುಳಿಸಿದ್ರು. ಪರಿಣಾಮ ಆ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. 2023ರಲ್ಲಿ ಪಾಕ್ ವಿರುದ್ಧ ರನ್ ಮಳೆ ಸುರಿಸಿದ್ದ ಪಾಂಡ್ಯ. ಈ ಮೇಲೆ ಹೇಳಿದಂತ ಎರಡೂ ಪರ್ಫಾರ್ಮೆನ್ಸ್ ಗಳನ್ನು ನೋಡಿದ್ರೆ ಅದು ಪಾಂಡ್ಯರ ಸ್ಟ್ರೆಂತ್ ಅನ್ನ ತೋರಿಸುತ್ತೆ.
ಆದರೆ 2023ರ ಏಕದಿನ ಮಾದರಿಯ ಏಷ್ಯಾ ಕಪ್ ಟೈಮಲ್ಲಿ ಪಾಕ್ ವಿರುದ್ಧ ರೆಸ್ಪಾನ್ಸಿಬಿಲಿಟಿಯನ್ನ ತೋರಿಸಿದ್ರು ಪಾಂಡ್ಯ. ಲೀಗ್ ಹಂತದ ಪಂದ್ಯದಲ್ಲಿ ಪಾಕ್ ವಿರುದ್ಧ ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ 66 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ರೋಹಿತ್ ಶರ್ಮಾ 11 ರನ್ ಗಳಿಸಿದ್ರೆ ಶುಭ್ಮನ್ ಗಿಲ್ 10 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ವಿರಾಟ್ ಕೊಹ್ಲಿ 4 ರನ್ ಹಾಗೆ ಶ್ರೇಯಸ್ ಅಯ್ಯರ್ 14 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಅಲ್ಲಿಗೆ ಟಾಪ್ ಆರ್ಡರ್ನ ಬ್ಯಾಟರ್ಸ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ರು. ಇಂಥ ಟೈಮಲ್ಲಿ ಇಶಾನ್ ಕಿಶನ್ಗೆ ಸ್ಟ್ರಾಂಗ್ ಸಾಥ್ ಕೊಟ್ಟಿದ್ದೆ ಹಾರ್ದಿಕ್ ಪಾಂಡ್ಯ. 5 ಮತ್ತು 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ದ ಇಬ್ರು ಕೂಡ ಪಾಕ್ ಬೌಲರ್ಗಳನ್ನ ಅಟ್ಟಾಡಿಸಿದ್ರು. ಕಿಶನ್ 87 ರನ್ ಬಾರಿಸಿದ್ರೆ ಹಾರ್ದಿಕ್ ಪಾಂಡ್ಯ 87 ರನ್ ಚಚ್ಚಿದ್ರು. ಇಬ್ಬರ ಜೊತೆಯಾಟದಲ್ಲಿ 138 ರನ್ಗಳ ಪಾರ್ಟ್ನರ್ಶಿಪ್ ಬಂದಿತ್ತು. ಅಷ್ಟೇ ಅಲ್ಲದೆ ಈ ಇನ್ನಿಂಗ್ಸ್ ನಲ್ಲಿ ಹಾರ್ದಿಕ್ ಪಾಂಡ್ಯರೇ ಭಾರತದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಭಾರತ ಒಟ್ಟಾರೆಯಾಗಿ 10 ವಿಕೆಟ್ಗೆ 266 ರನ್ಗಳನ್ನ ಕಲೆ ಹಾಕಿತ್ತು. ಬಟ್ ಬ್ಯಾಡ್ ಲಕ್ ಏನಂದ್ರೆ ಪಾಕಿಸ್ತಾನ ಅವತ್ತು ಬ್ಯಾಟಿಂಗ್ ಅನ್ನ ಶುರು ಮಾಡೋ ಮೊದಲೇ ಮಳೆ ಬಂದಿತ್ತು. ಹೀಗಾಗಿ ಪಂದ್ಯವೇ ರದ್ದಾಗಿತ್ತು. ಬಟ್ ಮ್ಯಾಚ್ ರದ್ದಾದ್ರೂ ಕೂಡ ಪಾಂಡ್ಯ ಅವರ ಇನ್ನಿಂಗ್ಸ್ ಮಾತ್ರ ಭಾರತದ ಪಾಲಿಗೆ ಅಚ್ಚಳಿಯದೆ ಉಳಿದಿದೆ. ಈ ಬಾರಿಯೂ ಏಷ್ಯಾ ಕಪ್ನಲ್ಲಿ ಪಾಂಡ್ಯ ಪವರ್ ಶೋ. ಏಷ್ಯಾ ಕಪ್ನ 2 T20 ಮಾದರಿಯ ಪಂದ್ಯಗಳಲ್ಲಿ ಆಡಿರುವಂತ ಪಾಂಡ್ಯ ಈ ಬಾರಿ ಕೂಡ 3ನೇ ಬಾರಿಗೆ T20 ಮಾದರಿಯ ಟೂರ್ನಿಯಲ್ಲಿ ಕೀ ರೋಲ್ ಪ್ಲೇ ಮಾಡೋದು ಪಕ್ಕಾ ಇದೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡರಲ್ಲೂ ಕೂಡ ನಂಬಿಕೆ ಇಡುವಂತ ಆಟಗಾರ ಇವರು. ಬ್ಯಾಟಿಂಗ್ ಇಳಿದ್ರೆ ಬಿಗ್ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಬೌಲಿಂಗ್ಗೆ ಬಂದ್ರೆ ವಿಕೆಟ್ ತೆಗೆಯುವಂತ ಸಾಮರ್ಥ್ಯ ಕೂಡ ಇದೆ. ಆದ್ರೆ UAEಯ ಪಿಚ್ಗಳು ಸಾಮಾನ್ಯವಾಗಿ ಸ್ಪಿನ್ ಬೌಲರ್ಗಳಿಗೆ ಅನುಕೂಲಕರವಾಗುವಂತಿವೆ. ವೇಗದ ಬೌಲರ್ಗಳಿಗೆ ಇಲ್ಲಿ ವಿಕೆಟ್ ಅನ್ನ ತೆಗೆಯೋದು ಸ್ವಲ್ಪ ಕಷ್ಟವೇ ಅನಿಸಬಹುದು. ಹೀಗಿದ್ರು ಕೂಡ ಹಾರ್ದಿಕ್ ಪಾಂಡ್ಯ ಅವರ ಸ್ಲೋ ಬಾಲ್ಗಳು, ಯಾರ್ಕರ್ಗಳು ಹಾಗೆ ಬೌನ್ಸರ್ಗಳಂತ ವೇರಿಯೇಷನ್ಗಳು ಎದುರಾಳಿಗಳನ್ನ ಕಾಡೋದು ಪಕ್ಕಾ ಇದೆ. ಭಾರತ ತಂಡ ಹಾರ್ದಿಕ್ ಪಾಂಡ್ಯರನ್ನ ಜಸ್ಪ್ರೀತ್ ಬುಮ್ರಾ ಜೊತೆಗೆ 2ನೇ ವೇಗದ ಬೌಲರ್ ಆಗಿ ಬಳಸಿಕೊಳ್ಳಬಹುದು. ಸದ್ಯ ಗಾಯದಿಂದ ರಿಕವರ್ ಆಗಿ ತಂಡಕ್ಕೆ ಬಂದಿರುವಂತಹ ಪಾಂಡ್ಯರ ಫಿಟ್ನೆಸ್ ಮತ್ತು ಬೌಲಿಂಗ್ ಸಾಮರ್ಥ್ಯವನ್ನ ಭಾರತ ತಂಡದ ಆಡಳಿತ ಮಂಡಳಿ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಹಾಗೆ 2026ರ T20 ವರ್ಲ್ಡ್ ಕಪ್ ಲಿಸ್ಟ್ ನಲ್ಲಿ ಪಾಂಡ್ಯ ಹೆಸರು ಫಿಕ್ಸ್ ಆಗುತ್ತೆ. 2024ರ T20 ವಿಶ್ವಕಪ್ ನಲ್ಲಿ ಭಾರತದ ಹೀರೋ. ಕಳೆದ ವರ್ಷ ಸೌತ್ ಆಫ್ರಿಕಾ ವಿರುದ್ಧದ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು 11 ವರ್ಷಗಳ ಬಳಿಕ ICC ಟ್ರೋಫಿ ಬರವನ್ನ ನೀಗಿಸಿಕೊಂಡಿತ್ತು. ಈ ಗೆಲುವಿನ ಯಾತ್ರೆಯಲ್ಲಿ ಹಾರ್ದಿಕ್ ಪಾಂಡ್ಯ ಕೂಡ ಅದ್ಭುತ ಪ್ರದರ್ಶನ ನೀಡಿದ್ರು. ಟೂರ್ನಿ ಯುದ್ಧಕ್ಕೂ ಕೂಡ ಸ್ಥಿರ ಪ್ರದರ್ಶನ ನೀಡಿದ್ದ ಪಾಂಡ್ಯ ಫೈನಲ್ ಪಂದ್ಯದಲ್ಲಿ 3 ವಿಕೆಟ್ಗಳನ್ನ ತೆಗೆದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಹೆನ್ರಿಕ್ ಕ್ಲಾಸೆನ್, ಡೇವಿಡ್ ಮಿಲ್ಲರ್ ಹಾಗೆ ಕಗಿಸೋ ರಬಾಡಾ ಅವರ ವಿಕೆಟ್ ಕಿತ್ತಿದ್ದೇ ಭಾರತಕ್ಕೆ ಪ್ಲಸ್ ಆಗಿತ್ತು. ಅದು ಕೂಡ 3 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 20 ರನ್ಗಳನ್ನ ನೀಡಿ ರನ್ಗಳನ್ನ ಕಂಟ್ರೋಲ್ ಮಾಡಿದ್ರು. ಪರಿಣಾಮದಿಂದ ಭಾರತ ಆ ಪಂದ್ಯವನ್ನ 7 ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿತ್ತು. ಹಾಗೆ ICC T20 ವಿಶ್ವಕಪ್ ಚಾಂಪಿಯನ್ ಆಗಿತ್ತು. ಹೀಗೆ ಪಾಂಡ್ಯ ಟೀಮ್ ಇಂಡಿಯಾದಲ್ಲಿ ವರ್ಷದಿಂದ ವರ್ಷಕ್ಕೆ ಸೌಂಡ್ ಮಾಡ್ತಾನೆ ಇದ್ದಾರೆ. ಒಟ್ನಲ್ಲಿ ಇಂದಿನ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಆಟಗಾರರು ಕಡಿಮೆ ಇದ್ದಾರೆ. ಹೇಗಿದ್ರು ಕೂಡ ಹಾರ್ದಿಕ್ ಪಾಂಡ್ಯ ಈ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಸೊ ಏಷ್ಯಾ ಕಪ್ ನಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ಬರೋದು ಪಕ್ಕಾ. ಇನ್ನು ಏಷ್ಯಾ ಕಪ್ ಟೂರ್ನಿಯಲ್ಲಿ ಒಟ್ಟಾರೆಯಾಗಿ 8 ತಂಡಗಳು ಭಾಗವಹಿಸ್ತಾ ಇದ್ದು ಸೆಪ್ಟೆಂಬರ್ 9ರಿಂದ ಟೂರ್ನಿ ಆರಂಭವಾಗಲಿದೆ. ಸೆಪ್ಟೆಂಬರ್ 10ರಂದು ಭಾರತ ಇಲ್ಲಿ ತನ್ನ ಮೊದಲ ಪಂದ್ಯವನ್ನ ಆಡಲಿದೆ. ಭಾರತ ಲೀಗ್ ಹಂತದಲ್ಲಿ 3 ಪಂದ್ಯಗಳನ್ನ ಆಡಲಿದೆ. ಭಾರತ ಈ 3 ಪಂದ್ಯಗಳ ಪೈಕಿ ಕನಿಷ್ಠ 2ರಲ್ಲಿ ಗೆದ್ರೂ ಕೂಡ ಸೂಪರ್ 4 ಹಂತಕ್ಕೆ ತಲುಪಲಿದೆ. ಈ ಟೂರ್ನಮೆಂಟ್ ನಲ್ಲಿ ಭಾರತ ಗೆದ್ರೆ 9ನೇ ಬಾರಿಗೆ ಚಾಂಪಿಯನ್ ಆದಂತಾಗುತ್ತೆ. ನಮಸ್ಕಾರ.